ಮತ್ತೊಂದು ಕಡೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಪೋಕ್ಸೋ ಪ್ರಕರಣದಲ್ಲಿ ಬಂಧನದ ಭೀತಿ ಎದುರಾಗಿದೆ. ಪೊಲೀಸರು ಸಲ್ಲಿಸಿದ್ದ ಅರ್ಜಿಯನ್ನ ಮನ್ನಿಸಿರುವಂತಹ ಕೋರ್ಟ್ ಬಿಎಸ್ವೈಗೆ ಬಂಧನದ ವಾರೆಂಟ್ ಅನ್ನು ಜಾರಿಗೊಳಿಸಿದೆ. ಬಂಧನದ ಭೀತಿಯಿಂದಾಗಿ ಹೈಕೋರ್ಟ್ ಮೊರೆ ಹೋಗಿರುವಂತಹ ಬಿಎಸ್ವೈ ಪಾಲಿಗೆ ನಾಳೆ ಡಿಸೈಡಿಂಗ್ ಡೇ ಆಗಲಿದೆ. ಮಾಜಿ ಸಿಎಂ ಬಿಎಸ್ವೈ ಯಾವುದೇ ಕ್ಷಣದಲ್ಲಿ ಬಂಧನ ಸಾಧ್ಯತೆ. ಪೋಕ್ಸೋ ಕೇಸ್ ಸಂಕಷ್ಟ, ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಮತ್ತೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಬಾಲಕಿಯನ್ನ ಅನುಚಿತವಾಗಿ ಸ್ಪರ್ಶಿಸಿ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ಬಂಧನದ ಭೀತಿ ಎದುರಾಗಿದೆ. ಪೊಲೀಸರ ನೋಟಿಸ್ ಸ್ವೀಕರಿಸಿದ ಬಿಎಸ್ವೈ ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ಬಂಧನದ ವಾರೆಂಟ್ ಹೊರಡಿಸುವಂತೆ ಕೋರಿ ಪೊಲೀಸರು ಬೆಂಗಳೂರಿನ 1ನೇ ತ್ವರಿತಗತಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದರು. ಅರ್ಜಿ ವಿಚಾರಣೆ ನಡೆಸಿದ ಪೋಕ್ಸೋ ವಿಶೇಷ ಕೋರ್ಟ್ನ ಜಡ್ಜ್ ಎನ್ಎಂ ರಮೇಶ್ ಜಾಮೀನು ರಹಿತ ಬಂಧನದ ವಾರೆಂಟ್ ಹೊರಡಿಸಿದ್ದಾರೆ. ಆದೇಶಕ್ಕೂ ಮುನ್ನ ವಾರೆಂಟ್ ಅಗತ್ಯತೆ ಬಗ್ಗೆ ಪೊಲೀಸರನ್ನು ಪ್ರಶ್ನಿಸಿದ್ದಾರೆ. ಇದು ಜಾಮೀನು ರಹಿತ ಅಪರಾಧದ ಪ್ರಕರಣವಾಗಿರುವುದರಿಂದ ವಾರೆಂಟ್ ಅಗತ್ಯವೇನಿದೆ? ಬಂಧನದ ಅಗತ್ಯವಿಲ್ಲವೆಂದು ಸಿಆರ್ಪಿಸಿ ಸೆಕ್ಷನ್ 41A ಅಡಿ ಪೊಲೀಸರೇ ನೋಟಿಸ್ ಕೊಟ್ಟು ಈಗ ವಾರೆಂಟ್ ಪಡೆಯುತ್ತಿರುವುದೇಕೆ? ದೂರು ದಾಖಲಾಗಿ ಇಷ್ಟು ದಿನ ಕಳೆದ ನಂತರ ಬಂಧನದ ವಾರೆಂಟ್ ಕೇಳುತ್ತಿರುವುದೇಕೆ? ನಿನ್ನೆ ವಿಚಾರಣೆಗೆ ಬಿಎಸ್ ಯಡಿಯೂರಪ್ಪ ಹಾಜರಾಗಿಲ್ಲ. ಪ್ರಕರಣ ಮುಚ್ಚಿ ಹಾಕಲು ಪ್ರಯತ್ನಿಸಿದ್ದಾರೆ. ಘಟನೆ ನಡೆದ ದಿನವೇ ದೂರುದಾರರಿಗೆ ಹಣದ ಆಮಿಷವೊಡ್ಡಿ ಬಲವಂತವಾಗಿ 2 ಲಕ್ಷ ರೂಪಾಯಿ ನೀಡಿ ಸಾಕ್ಷ್ಯನಾಶಕ್ಕೆ ಯತ್ನಿಸಿದ್ದಾರೆ. ಫಿರ್ಯಾದಿ ಮಾಡಿದ್ದ ವಿಡಿಯೋ ಡಿಲೀಟ್ ಮಾಡಿಸಲು ಯತ್ನಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾಗಿರುವುದರಿಂದ ಪ್ರಭಾವಿಯಾಗಿರುವುದರಿಂದ ಸಾಕ್ಷಿಗಳ ಮೇಲೆ ಪ್ರಭಾವಕ್ಕೆ ಯತ್ನಿಸಬಹುದು. ವಿಚಾರಣೆಗೆ ಹಾಜರಾಗದೆ ದೆಹಲಿಗೆ ತೆರಳುವ ಅಗತ್ಯವಿರಲಿಲ್ಲ. ಬೇರೆ ರಾಜ್ಯದಲ್ಲಿರುವುದರಿಂದ ಜಾಮೀನು ರಹಿತ ವಾರೆಂಟ್ ಹೊರಡಿಸದಿದ್ರೆ ಬಂಧನ ಕಷ್ಟ. ಹೀಗಂತ ವಾದ ಮಂಡಿಸಿದ್ರು. ಪೊಲೀಸರ ಅರ್ಜಿ ಪರಿಗಣಿಸಿದ 1ನೇ ತ್ವರಿತಗತಿ ಕೋರ್ಟ್ ಬಿಎಸ್ವೈ ವಿರುದ್ಧ ಜಾಮೀನು ರಹಿತ ಬಂಧನದ ವಾರೆಂಟ್ ಅನ್ನ ಜಾರಿಗೊಳಿಸಿದೆ. ಅಷ್ಟಕ್ಕೂ ಏನಿದು ಪ್ರಕರಣ ಅಂತ ನೋಡೋದಾದ್ರೆ, ಕಳೆದ ಫೆಬ್ರವರಿ 2ರಂದು ವಂಚನೆ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟ ಹಾಗೆ ಸಹಾಯ ಕೋರಿ ಮಹಿಳೆಯೊಬ್ಬರು ಬಿಎಸ್ವೈ ಬಳಿ ಬಂದಿದ್ರು. ಅಪ್ರಾಪ್ತ ಮಗಳೊಂದಿಗೆ ಮಾಜಿ ಸಿಎಂ ಭೇಟಿ ಮಾಡಿದ್ರು. ಈ ವೇಳೆ ಅಪ್ರಾಪ್ತ ವಯಸ್ಸಿನ ಮಗಳೊಂದಿಗೆ ಬಿಎಸ್ವೈ ಅನುಚಿತವಾಗಿ ವರ್ತನೆ ಮಾಡಿದ್ರಂತೆ. ಹೀಗಂತ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಮಾರ್ಚ್ 14ರಂದು ದೂರು ದಾಖಲಿಸಲಾಗಿತ್ತು. ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ತಾಯಿ ಉಲ್ಲೇಖಿಸಿದ್ದರು. ಅದೇ ದೂರಿನ ಅನ್ವಯ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಚುನಾವಣೆ ನಂತರ ಗೌರವಾನ್ವಿತ ರಾಹುಲ್ ಗಾಂಧಿಯವರು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಮೊನ್ನೆ ಬಿಜೆಪಿ ಸರ್ಕಾರದ ಬಗ್ಗೆ 40% ಕಮಿಷನ್ ಬಗ್ಗೆ ಬಹಿರಂಗ ಸಭೆಯಲ್ಲಿ ಮಾತಾಡಿದಂಥ ವಿಚಾರದಲ್ಲಿ ನಮ್ಮ ಕಾರ್ಯಕರ್ತ ಅವರಿಗೆ ಕೋಟಿ ತರಿಸುವಂಥ ಒಂದು ಪ್ರಯತ್ನ ಏನಾಯಿತು. ಸೊ ಆ ದೃಷ್ಟಿಯಿಂದ ಅದಾದಮೇಲೆ ನನಗೂ ಗೊತ್ತು ಅಂತ ಗೌರವಾನ್ವಿತ ಕಾಂಗ್ರೆಸ್ ನಾಯಕರು ಹೇಳಿದಂಥ ಹೇಳಿಕೆಗೂ ಅದಾದಮೇಲೆ ನಡೀತಿರೋಂಥ ಘಟನೆಗೂ ಕೋಇನ್ಸಿಡೆನ್ಸ್ ಅನ್ನೋ ರೀತಿಯಲ್ಲಿ ಕಾಣ್ತಿರಲಿ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಸರ್ಕಾರ ತನಿಖೆಗೆ ಸಿಐಡಿಗೆ ವಹಿಸಿತ್ತು. ನಿನ್ನೆ ಪ್ರಕರಣದಲ್ಲಿ ವಾದಿಸಲು ವಿಶೇಷ ಅಭಿಯೋಜಕರಾಗಿ ಅಶೋಕ್ ಎನ್ ನಾಯಕ್ ಅವರನ್ನ ನೇಮಿಸಲಾಗಿದೆ. ಅತ್ತ ಬಿಎಸ್ವೈ ಸಹ ಪ್ರಕರಣ ರದ್ದು ಕೋರಿ ಒಂದು ಅರ್ಜಿ, ನಿರೀಕ್ಷಣಾ ಜಾಮೀನು ಕೋರಿ ಮತ್ತೊಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹೈಕೋರ್ಟ್ನಲ್ಲಿ ನಾಳೆ ಅರ್ಜಿ ವಿಚಾರಣೆ ನಡೆಯಲಿದೆ. ಹೀಗಾಗಿ ಬಿಎಸ್ವೈಗೆ ನಾಳೆ ಮಹತ್ವದ ದಿನವಾಗಿದೆ. ನಾಳೆ ಮಧ್ಯಂತರ ಜಾಮೀನು ಸಿಗದೆ ಹೋದ್ರೆ ಬಿಎಸ್ವೈ ಬಂಧನದ ಸಾಧ್ಯತೆ ಹೆಚ್ಚಲಿದೆ. ಇನ್ನು ಬಿಎಸ್ವೈ ಬಂಧಿಸುವಂತೆ ಸಂತ್ರಸ್ತೆಯ ಸಹೋದರ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆಯೂ ನಾಳೆ ನಡೆಯೋ ಸಾಧ್ಯತೆ ಇದೆ. ಹೀಗಾಗಿ ನಾಳೆ ಹೈಕೋರ್ಟ್ ನೀಡುವ ಆದೇಶ ಬಿಎಸ್ವೈ ಭವಿಷ್ಯ ನಿರ್ಧರಿಸಲಿದೆ. ರಮೇಶ್, ಟಿವಿ9 ಬೆಂಗಳೂರು.